ಆಮ್ಟಾಡಿ ಗ್ರಾಮದ ಎರ್ಕುಲ ಪ್ರದೇಶದಲ್ಲಿ ಪರವಾನಗಿ ಇಲ್ಲದೆ ನಡೆಯುತ್ತಿರುವ ಹಂದಿ ಸಾಕಾಣಿಕೆ ಕೇಂದ್ರದ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ದೂರಿನ ಹಿನ್ನೆಲೆಯಲ್ಲಿ ಆಮ್ಟಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಗ್ರಾಮಸ್ಥರು ಮಾತನಾಡಿ, ಹಂದಿ ಸಾಕಾಣಿಕೆ ಕೇಂದ್ರದಿಂದ ನಿರಂತರ ಗಬ್ಬು ವಾಸನೆ ಹರಡುತ್ತಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಮಕ್ಕಳು ಹಾಗೂ ಹಿರಿಯ ನಾಗರಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಎಂದು ದೂರಿದ್ದಾರೆ. ಗಬ್ಬು ವಾಸನೆಯ ಕಾರಣ ಈ ಭಾಗದಲ್ಲಿ ಶುಭ ಸಮಾರಂಭಗಳನ್ನು ನಡೆಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ದಾರೆ. ತೆರೆದ ವಾಹನಗಳಲ್ಲಿ ತ್ಯಾಜ್ಯಗಳನ್ನು ಹಂದಿ ಸಾಕಾಣಿಕೆ ಕೇಂದ್ರಕ್ಕೆ ಸಾಗಿಸಲಾಗುತ್ತಿದ್ದು ಪರಿಸರ ಮತ್ತಷ್ಟು ಮಲಿನಗೊಳ್ಳುತ್ತಿದೆ. ಅಲ್ಲದೆ ಸಮೀಪದಲ್ಲೇ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿರುವುದರಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಾನಾ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಆಮ್ಟಾಡಿ ಗ್ರಾಮದ ಎರ್ಕುಲ ಎಂಬಲ್ಲಿ ಅಕ್ರಮವಾಗಿ ಕಳೆದ 9 ತಿಂಗಳಿಂದ ಅಕ್ರಮವಾಗಿ ಹಂದಿ ಸಾಕಾಣಿಕಾ ಘಟಕವನ್ನು ಸ್ಥಾಪಿಸಿ ಸ್ಥಳೀಯ ನಿವಾಸಿಗಳಿಗೆ ತುಂಬ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಪರಿಸರ ತುಂಬ ಗಬ್ಬು ವಾಸನೆ ಬರ್ತಾ ಇದೆ. ನಮಗೆ ಬದುಕಲಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ನಾವು ಪಂಚಾಯತ್ ಮಟ್ಟದಿಂದ, ತಾಲೂಕು ಪಂಚಾಯತ್ ಮಟ್ಟದಿಂದ, ಜಿಲ್ಲಾ ಮಟ್ಟ ತುಂಬ ಮನವಿಯನ್ನು ಮಾಡಿದ್ದೇವೆ. ಇದುವರೆಗೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಆರೋಗ್ಯ ಅಧಿಕಾರಿಗಳು ಬಂದು ಭೇಟಿಯನ್ನು ನೀಡಿದ್ದಾರೆ. ಆದರೂ ಯಾವುದಕ್ಕೂ ಸೊಪ್ಪು ಹಾಕದೆ ಅವರು ನಿರಂತರವಾಗಿ ಅವರ ಒಂದು ಘಟಕವನ್ನು ಇಲ್ಲಿ ಮಾಡಿ ಅದೆಲ್ಲ ತ್ಯಾಜ್ಯ ವಸ್ತುಗಳನ್ನು ಅದಕ್ಕೆ ತಗೊಂಡು ಹೋಗಿ ರೋಡ್ ಎಲ್ಲ ಗಬ್ಬು ವಾಸನೆ ಬರ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಇಲ್ಲಿ ರೋಗಿಗಳಿದ್ದಾರೆ, ವಯಸ್ಸಾದವರಿದ್ದಾರೆ. ಎಲ್ಲರಿಗೂ ಉಸಿರು ಹಿಡಿದು ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಆದಷ್ಟು ಬೇಗ ಇದನ್ನು ಮುಚ್ಚಬೇಕು. ನಾವು ಇದುವರೆಗೂ ತುಂಬ ಮನವಿಯನ್ನು ಮಾಡಿದ್ದೇವೆ. ಯಾವುದು ಪ್ರಯೋಜನ ಆಗಿಲ್ಲ. ಯಾವುದೇ ಒಂದು ಪರವಾನಗಿಯನ್ನು ಪಡೆಯದೆ ಸಂಪೂರ್ಣ ಅಕ್ರಮ ಇದುವರೆಗೂ ಯಾವುದೇ ಪರವಾನಗಿಯನ್ನು ಪಡೆದಿಲ್ಲ ಅವರು. ಇದು ಆ್ಯಕ್ಚುಲಿ ಫಸ್ಟ್ ಅಧಿಕಾರಿಗಳು ಫೀಲ್ಡ್ ವಿಸಿಟ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಹಂದಿ ವೇಸ್ಟ್ ಏನಿರುತ್ತೆ ಸುಮಾರು 150-300 ಒಳಗಡೆ ಹಂದಿ ಸಾಕ್ತಾ ಇದ್ದಾರೆ. ಅದರ ನೀರನ್ನು ಆ್ಯಕ್ಚುಲಿ ತೋಡಿಗೆ ಬಿಡ್ತಿದ್ರು. ಅದು ನೀರು ಹೋಗಿಬಿಟ್ಟು ನೇತ್ರಾವತಿ ನದಿಗೆಲ್ಲ ಸೇರಿ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ಮೇಲೆ, ನೋಟಿಸ್ ಮಾಡಿದ್ಮೇಲೆ 2 ಸಲ PDO ಬಂದುಬಿಟ್ಟು ನೋಟಿಸ್ ಮಾಡಿದರು. ಆಮೇಲೆ ಆರೋಗ್ಯ ಅಧಿಕಾರಿಗಳು ಬಂದರು. ಅವರು ಬಂದುಬಿಟ್ಟು ಇದು ಮೆದುಳು ಜ್ವರ, ಆಮೇಲೆ ಮೆದುಳು ಜ್ವರದ ಎಚ್ಚರಿಕೆ ಕೊಟ್ಟರು, ಆನೆಕಾಲು ರೋಗದ ಎಚ್ಚರಿಕೆ ಕೊಟ್ಟರು. ಹಾಗಾಗಿ ಕೂಡಲೇ ಬಂದ್ ಮಾಡಬೇಕಂತ ಹೇಳಿಬಿಟ್ಟು ಸುಮಾರು ಸೆಪ್ಟೆಂಬರ್ 2025 ಅವರಿಗೆ ನೋಟಿಸ್ ಕೊಟ್ಬಿಟ್ಟು ಬಂದ್ ಮಾಡಿಸಿದ್ರು. ಬಂದ್ ಮಾಡಬೇಕಂತ ನೋಟಿಸ್ ಕೊಟ್ಟರು. PDO ಯಾವುದೇ ಆ್ಯಕ್ಷನ್ ತೊಗೊಳ್ಳಿಲ್ಲ. ಅದಾದಮೇಲೆ ಜಿಲ್ಲಾ ಪಂಚಾಯತ್ ಮುಖ್ಯಮಂತ್ರಿಗಳ ತನಕನೂ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಯಾರು OSD ಇದ್ದಾರೆ ಅವರ ಕಚೇರಿ ತನಕನೂ ಇದರ ದೂರು ಹೋಯಿತು. ಇದರಲ್ಲಿ ಏನಾಗಿದೆ ಅಂತಂದರೆ, ಅಧಿಕಾರಿಗಳು ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ. PDO ಶಾಮೀಲಾಗಿದ್ದಾರೆ. ಆಮೇಲೆ ಬಂಟ್ವಾಳ ಆರೋಗ್ಯಾಧಿಕಾರಿ ಶಾಮೀಲಾಗಿದ್ದಾರೆ. ಬಂಟ್ವಾಳ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಶಾಮೀಲಾಗಿದ್ದಾರೆ. ಅದಾದಮೇಲೆ ಇದರಲ್ಲಿ ಜಿಲ್ಲಾ ಪಂಚಾಯತಿಂದ ಪ್ರಾಜೆಕ್ಟ್ ಡೈರೆಕ್ಟರ್ 2 ಸಲ ವಿಸಿಟ್ ಮಾಡಿದರು. ಅವರೆಲ್ಲ ಕ್ಲೀನ್ ಇದೆ ಅಂತ ಉತ್ತರ ಕೊಡ್ತಿದ್ದಾರೆ.